ಈ ಡಯಾಬಿಟಿಸ್ನಿಂದ ಮದುವೆಯಾಗದೆ ಉಳಿದಿದ್ದು ಅಮ್ಮನನ್ನು ಈ ರೀತಿಯ ನರಕದಲ್ಲಿ ನೋಡುವುದಕ್ಕ? ಯಾವುದನ್ನು ಎದುರಿಸಲು ಹೆದರಿ ನಡುಗುತ್ತಿದ್ದೇನೋ ಆ ದಿನ ಬಂದೇ ಬಂದಿತು. ನಮ್ಮ ದೊಡ್ಡಮ್ಮ ಹೋದರೆ ಅಮ್ಮನಿದ್ದರೆ, ಅಮ್ಮನೂ ಹೋದರೆ ಆ ವಿಚಾರ ಯೋಚಿಸುವುದಕ್ಕೆ ಭಯವಾಗುತ್ತಿತ್ತು. ಸುಮಾರು 75 ವರ್ಷಗಳವರೆಗೆ ಅಮ್ಮ ತಕ್ಕ ಮಟ್ಟಿಗಿದ್ದರು. ಕಾಲು ನೋವು ವಿಪರೀತಕ್ಕೆ ಹೋಗಿದ್ದರಿಂದ ಮನೆ ಮಟ್ಟಿಗೆ ಓಡಾಡಿಕೊಂಡಿದ್ದರು. ನನಗೆ 35 ವರ್ಷಗಳಾದರೂ ಅವರು ನಾನು ಆಶಾವಾದಿಗಳಾಗಿಯೇ ಇರುತ್ತಿದ್ದೆವೇನೋ. ಹೆಣ್ಣಿಗೆ ಆರೋಗ್ಯ, ಯಶಸ್ವಿ ಕೆರಿಯರ್ಗಳಿದ್ದರೆ 40 ವರ್ಷಗಳಿಗೆ ಸಹ ಮದುವೆ ಹಾಗೂ ತಾಯಿಯಾಗಬಹುದು. ಆದರೆ ಡಯಾಬಿಟಿಕ್ ಆದವರಿಗೆ ವಯಸ್ಸಿನಲ್ಲೇ ಕೆಡುಕಷ್ಟೆ. ನನಗೆ ಪ್ರೀ ಡಯಾಬಿಟಿಕ್ ಎನ್ನುತ್ತಾರೆ. ಅಲ್ಲಿಂದಾಚೆಗೆ ಹೊಸ ಪೀಡೆಯೊಂದು ಅಂಟಿಕೊಂಡಿತ್ತು. ಸಕ್ಕರೆ ಪೂರ್ತಿ ಬಿಟ್ಟಾಯಿತು. ಹಣ್ಣು ತರಕಾರಿಗಳಲ್ಲೂ ಆಯ್ಕೊಂಡು ತಿನ್ನುವ ಕೋಳಿಗೆ ಕಾಲು ಮುರಿದಂತಾಗಿತ್ತು. ತಿಂಗಳಿಗೆ 2 ಸಲ ರಕ್ತ ಪರೀಕ್ಷೆ. ರಿಪೋರ್ಟ್ ಬರುವ ತನಕ ಒಂದೇ ಟೆನ್ಷನ್. ರಿಪೋರ್ಟ್ ಕೈಲಿ ಹಿಡಿದು PPBS ಎಷ್ಟು ಬಂದಿದೆ ಎಂದು ನೋಡುವಾಗ ಜೀವ ಬಾಯಿಗೆ ಬರುತ್ತದೆ. ಅನೇಕ ಬಾರಿ 140ರಿಂದ 180ರವರೆಗೂ ಹೋಗಿ ಮತ್ತೆ ಇಳಿದಿದೆ. ಕರಿಬೇವಿನ ಎಲೆಗಳು ಹಾಗಲ ನನ್ನನ್ನು ಜೀವಂತ ಇಟ್ಟಿದೆ. ವೃಕ್ಷರಾಜನಿಗೆ ಸಾಷ್ಟಾಂಗ ವಂದನೆ. ಇಂಥ ಎಷ್ಟೋ ವೃಕ್ಷಗಳನ್ನು ನೆಟ್ಟಿ ತಿಮ್ಮಜ್ಜಿ ಇನ್ನೂ ಅನೇಕ ಮಾನವ ಶ್ರೇಷ್ಠರಿಗೆ ಪಾದಾಭಿವಂದನೆಗಳು. ಅಮ್ಮ ಬೆಳಿಗ್ಗೆ ರಾತ್ರಿ ಸ್ವಲ್ಪ ಸಮಾಧಾನದಿಂದ ಇರುವರು. ಮಧ್ಯಾಹ್ನವೆಂದರೆ ಭಯ. ಸ್ವಲ್ಪ ಮಲಗಿ ನಿದ್ರಿಸಿದ ಬಳಿಕ ದಿಢೀರನೆ ಎದ್ದು ಕಿಟ್ಟನೆ ಕಿರಿಚಿಕೊಳ್ಳುತ್ತಿದ್ದರು. ನಂತರ ಇದೇನೇ ಹೀಗಾಗಿ ಹೋಯಿತು, ಮುಂದೇನೇ ಗತಿ, ರಾಯರಿಗೆ ಫೋನ್ ಮಾಡು, ನಾಳೆಯೇ ಎಲ್ಲಿಗಾದರೂ ಹೊರಟು ಹೋಗೋಣ ಎಂದು ಕಳವಳಿಸುವರು. ಎಲ್ಲಿಗೆ ಹೋಗುವುದು? ಅವರೇನೋ ರುದ್ರಾಶ್ರಮಕ್ಕೆ ಹೋಗಬಹುದಿತ್ತು. ಅಲ್ಲಿ ಸ್ವತಂತ್ರವಾಗಿ ಬಾಳಿದ ಅವರಿಗೆ ಒಂದು ದಿನವೂ ಸರಿ ಬರುವುದಿಲ್ಲ ಎಂದು ನನಗೆ ಗೊತ್ತಿತ್ತು. ಮೇಲಾಗಿ ಇದ್ದೊಬ್ಬ ಮಗಳನ್ನು ಕೊನೆಗಾಲದಲ್ಲಿ ಅವರು ಬಿಟ್ಟಿರಲಾರರು, ನಾನು ಬಿಟ್ಟಿರಲಾರೆ. ಮನೆ ಮಟ್ಟಿಗೆ ಓಡಾಡಿಕೊಂಡು ಅಷ್ಟಿಷ್ಟು ಕೆಲಸ ಮಾಡಿಕೊಂಡಿದ್ದರು. 2002ರಲ್ಲಿ ಇರಬೇಕು. ಒಂದು ದಿನ ಹಾಲ್ನಲ್ಲಿ ಹಳೆಯ ಆರಾಮ ಕುರ್ಚಿಯಲ್ಲಿ ಕುಳಿತಿದ್ದರು. ಕುಳ್ಳಗಿದ್ದುದರಿಂದ ಕೊರಳು ಉದ್ದ ಮಾಡಿ ರಸ್ತೆಯತ್ತ ನೋಡುತ್ತಿದ್ದರು. ದಿನವೂ ಹಾಗೇನೆ. ಅವತ್ತು ಮೇಲೇಳಲು ಹೋಗುತ್ತಾರೆ. ಆಗಲೇ ಆಗದು. ನಾನು ಹಿಡಿದೆಬ್ಬಿಸಲು ಪ್ರಯತ್ನಪಟ್ಟೆ. ಅವರು ಕುರ್ಚಿಯ ಹಿಡಿದು ಏಳಲು ನೋಡಿದರು. ಆಗಲೇ ಇಲ್ಲ. ಮೆಲ್ಲನೆ ಕುರ್ಚಿಯಿಂದ ನೆಲಕ್ಕಿಳಿದು ಕುಳಿತು ತೆವಳಲಾರಂಭಿಸಿದರು. ಅವತ್ತಿಗೆ ಎದ್ದು ನಿಂತಿದ್ದು ಓಡಾಡಿದ್ದು ಮುಗಿಯಿತು. ಡಾಕ್ಟರ್ ಏನು ಸಿನಿಮಾಗಳಲ್ಲಿ ತೋರಿಸುವಂತೆ ಕರೆದಾಕ್ಷಣ ಕಿಟ್ ಹಿಡಿದುಕೊಂಡು ಬಂದು ಬಿಡುವುದಿಲ್ಲ. ನಾನು ದಿನವಿಡೀ ಕಾದದ್ದು ಅಂಗಲಾಚಿ ಫಿಸಿಷಿಯನ್ಗೆ ಕರೆದು ತಂದು ತೋರಿಸಿದೆ. ಅವರ ಸಲಹೆಯಂತೆ ಆಂಬ್ಯುಲೆನ್ಸ್ ಕರೆತಂದು ಸ್ಟ್ರೆಚರ್ ಮೇಲೆ ಮಲಗಿಸಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ವೈದ್ಯರು ಪರೀಕ್ಷಿಸಿ ಕಾಲುಗಳ ನರಗಳು, ಮೂಳೆಗಳು ಪೂರಾ ಅಶಕ್ತವಾಗಿವೆ ಎಂದರು. ಎಕ್ಸ್ರೇಯೂ ಅದನ್ನೇ ಹೇಳಿತು. ಇಂಜೆಕ್ಷನ್ ಕೊಟ್ಟು ಕಳುಹಿಸಿದರು. ಮರುದಿನದಿಂದ ಹೊಸ ದಿನಚರಿ ಆರಂಭ. ಬೇಗನೆ ಹೋಗಿ ಸೋದರ ಮಾವನ ಮನೆಯಲ್ಲಿದ್ದ ಒಂದು ಹಳೆಯ ಬೆಡ್ ಪ್ಯಾನ್ ತಂದೆನು. ಬೆಳಗ್ಗೆ ಎದ್ದ ಬಳಿಕ ಹಾಸಿಗೆಯ ಬಳಿಗೆ ಪೇಸ್ಟು, ನೀರು, ಸೋಪು ಪ್ಯಾನ್ ತೆಗೆದುಕೊಂಡು ಕೊಡುತ್ತಿದ್ದೆ. ಒಂದು ಗ್ಲಾಸ್ ಬಿಸಿ ನೀರು ಕುಡಿದ ಬಳಿಕ ಹೇಗೋ ಬೆಡ್ ಪ್ಯಾನ್ ಮೇಲೆ ಕುಳಿತು ಮಲಮೂತ್ರ ವಿಸರ್ಜಿಸುವರು. ಅದನ್ನು ಟಾಯ್ಲೆಟ್ನಲ್ಲಿ ಸುರಿದು ಸ್ವಚ್ಛಗೊಳಿಸಿದ ಬಳಿಕವೇ ಮುಂದಿನ ಕೆಲಸಗಳು ಆರಂಭ. ಉಗುರು ಬೆಚ್ಚಗಿನ ನೀರನ್ನು ಬಕೆಟ್ನಲ್ಲಿ ತೋಡಿಟ್ಟರೆ ತೆವಳುತ್ತಲೇ ಬಂದು ಸ್ನಾನ ಮಾಡಿ ನೈಟಿ ಧರಿಸುವರು. ಮುಖಕ್ಕೆ ಒಂಚೂರು ಪೌಡರ್ ಬೇಕು. ಹೋಟೆಲ್ನಿಂದ 2-3 ಇಡ್ಲಿಗಳನ್ನು ತಂದು ಕೊಡುವೆ. ಚಟ್ನಿ ಸಾಂಬಾರಿಲ್ಲ. ಅದನ್ನು ತಿಂದು ತುಸು ಹಾಲು ಕುಡಿದು ಟಿವಿ ನೋಡುವರು. ನಂತರ ಮಧ್ಯಾಹ್ನ ಒಂದಿಷ್ಟು ಅನ್ನ, ಮಜ್ಜಿಗೆ ಮಾಡಿ ಸಪ್ಪೆಯಾಗಿ ಬೇಯಿಸಿದ ತರಕಾರಿ ಕೊಡುವೆ. ಸಂಜೆ 2 ತುತ್ತು ಮಜ್ಜಿಗೆ ಅನ್ನ, ಅರ್ಧ ಕಪ್ ಟೀ, 1 ಬಾಳೆಹಣ್ಣು. ಆಗಾಗ ನರ್ಸೊಬ್ಬಳನ್ನು ಕೈಕಾಲು ಕಟ್ಟಿ ಕರೆತಂದು BP ಚೆಕ್ ಮಾಡಿಸುತ್ತಿದ್ದೆ. ಸ್ವಲ್ಪನೇ ಏರುಪೇರು ಇದ್ದದ್ದು ಬಿಟ್ಟರೆ ಗಂಭೀರವಾದ ಕಾಯಿಲೆಗಳೇನೂ ಇರಲಿಲ್ಲ. ಆಗಲೂ ಬೈದಳು, ಅರಚಾಟ ಇದ್ದೇ ಇತ್ತು. ತಂದೆ ತಾಯಿ ಇರಲಿ, ಬೇರೆ ಯಾವ ಹಿರಿಯರಿಗೇ ಆಗಲಿ ಮಲಮೂತ್ರ ಗೋಚಿ ಸೇವೆ ಮಾಡುವುದರಲ್ಲಿರುವ ಆನಂದ, ಮನಃಶಾಂತಿ ಯಾವುದೇ ಧ್ಯಾನ, ಯೋಗ, ಓದು, ಹೋಮ, ಹವನಗಳಿಂದಲೂ ಸಿಕ್ಕುವುದಿಲ್ಲ. ಇದು ನನ್ನ ಅನುಭವದ ಮಾತು. ಆದರೆ ಹಿರಿಯರು ಆ ಸ್ಥಿತಿಯಲ್ಲಿರುವುದನ್ನು ಕಾಣುವುದು ಇದೆಯಲ್ಲ, ಅದು ಆನಂದವನ್ನು ಅನುಭವಿಸಲು ಬಿಡುವುದಿಲ್ಲ. ಅವರ ಸಂಕಟ ನಮ್ಮ ಆನಂದ ಆಗಬಾರದು.
ದಿನಕ್ಕೆ 5-6 ಸಲ ಕೋಣೆಗೂ ಬಚ್ಚಲ ಮನೆಗೂ ತೆವಳಿ ಮೂತ್ರ ಮಾಡಿ ಬರುತ್ತಿದ್ದರು. ಅಷ್ಟಾದರೂ ವ್ಯಾಯಾಮ ಆಗಲಿ ಎಂದು ಒಂದು ಕಣ್ಣಿಗೆ ಪೊರೆ ಬರಲು ಶುರುವಾಗಿತ್ತು. ಅದಕ್ಕೆ ಇದುವರೆಗೂ ಮುಹೂರ್ತ ಸಿಗಲಿಲ್ಲವೇ? ಹಾಗಿದ್ದು ಒಂದೇ ಕಣ್ಣಿನಿಂದ ಓದುತ್ತಾ, ಟಿವಿ ನೋಡುತ್ತಾ, ದೇವರನ್ನು ಧ್ಯಾನಿಸುತ್ತಾ ಇರುತ್ತಿದ್ದರು. ಒಂದು ಸಲ ಯೂರಿನ್ ಟ್ರ್ಯಾಕ್ ಆಯಿತು. ಮೂತ್ರ ಧಾರಾಕಾರವಾಗಿ ಬರತೊಡಗಿತು. ಮನೆಯಲ್ಲಿ ಸಾಧ್ಯವಿಲ್ಲ ಎಂದು ಆಸ್ಪತ್ರೆಗೆ ಸೇರಿಸಿದ್ದೆ. ಆ 2 ದಿನಗಳಿದ್ದರು. ಮೂತ್ರ ಹೋಗಲು ಯೋನಿಗೆ ಕೊಳವೆಯಂಥದ್ದು ಅಳವಡಿಸಿದ್ದರು. ಆಗ ನಮ್ಮ ಸೋದರ ಮಾವನವರ ಅಳಿಯ ಸ್ವಂತ ಅಣ್ಣನಂತೆ ನೆರವಾದರು. ತಾಯಿ ಆಸ್ಪತ್ರೆಯಲ್ಲಿ ನಗುನಗುತ್ತಲೇ ಇದ್ದರು. ಅವರಿಗೂ ನನಗೂ ವಾತಾವರಣ ಚೇಂಜ್ ಎಂದರೆ ಇಷ್ಟೇ. 2004ರಲ್ಲಿ ಒಂದು ಸಂಜೆ ಇದ್ದಕ್ಕಿದ್ದಂತೆ ಅಮ್ಮನಿಗೆ ವಾಂತಿ ಭೇದಿ ಒಂದರ ಹಿಂದೆ ಒಂದರಂತೆ ಆಗತೊಡಗಿದವು. ಮೊದಲೇ ಏಳಲಾರದ ಜೀವ. ಬೆಡ್ಶೀಟ್ ಬಿಡಿ, ಮನೆಯಲ್ಲಿರುವ ಬಟ್ಟೆಗಳೆಲ್ಲ ಸಾಲದ್ದದಾದವು. ಒಗೆಯಲು ನೀರೂ ಗತಿಯಿಲ್ಲ. ಅವತ್ತು ಪೂರ್ತಿ ಆಸೆ ಬಿಟ್ಟಿದ್ದೆ. ರಾತ್ರಿ 2 ಗಂಟೆಯಲ್ಲಿ ತಾಯಿಯನ್ನು ಹಾಗೆ ಬಿಟ್ಟು ದೀಪ ಹಾಕಿ ಬಾಗಿಲು ತೆರೆದು ಡಾಕ್ಟರೇ ಡಾಕ್ಟರೇ ಎಂದು ಅರಚುತ್ತಾ ಬೀದಿ ಬೀದಿ ಸುತ್ತತೊಡಗಿದೆ. ಯಾರೂ ಬಾಗಿಲು ತೆರೆಯಲಿಲ್ಲ. ಕೊನೆಗೊಬ್ಬರು ಗೂರ್ಖಾ ಬಂದು ನೋಡಿ ಪಬ್ಲಿಕ್ ಟೆಲಿಫೋನ್ ಬೂತಿನಿಂದ ಫೋನ್ ಮಾಡಿ ಆಂಬ್ಯುಲೆನ್ಸ್ ತರಿಸಿ ಆಸ್ಪತ್ರೆಗೆ ಸಾಗಿಸಿದೆವು. ನನ್ನನ್ನು ನೋಡಿ ಅವತ್ತು ನಾಯಿಗಳು ಬೊಗಳುತ್ತಾ ಹಿಂದೆ ಬಂದವು. ಸದ್ಯ ಮನುಷ್ಯರು ಬರಲಿಲ್ಲ. ಸುಮಾರು 1 ವಾರ ಅಮ್ಮ ಆಸ್ಪತ್ರೆಯಲ್ಲಿದ್ದರು. ಸ್ಕ್ಯಾನಿಂಗ್, ಇನ್ಫೆಕ್ಷನ್ ಅಂತ ತೋರಿಸಿತು. ಅಷ್ಟೊತ್ತಿಗೆ ನಮ್ಮ ಸೋದರ ಮಾವನ ಕುಟುಂಬ ಬೆಂಗಳೂರಿಗೆ ಶಿಫ್ಟ್ ಆದದ್ದಾಗಿತ್ತು. ನಮ್ಮ ತಾಯಿಯ ಪೆನ್ಷನ್, ಒಡವೆಗಳನ್ನೆಲ್ಲ ಮಾರಿ ಬ್ಯಾಂಕಿನಲ್ಲಿ ಇಟ್ಟಿದ್ದ ಸ್ವಲ್ಪ ಹಣ ಬಿಟ್ಟರೆ ಬೇರೇನೂ ಇಲ್ಲ. ಅಂಥ ಸ್ಥಿತಿಯಲ್ಲಿ ಬ್ಯಾಂಕಿಗೆ ಹೋಗಿ FD ಮೇಲೆ ಸಾಲ ಮಾಡಿ 15,000 ರೂಗಳನ್ನು ತಂದೆ. ಅದು 6ಕ್ಕೆ ಇಳಿದಿತ್ತು. ಏದುಪ್ಪಸ ಏರುತ್ತಿತ್ತು. ಆ ದಿನ ಬಂದಿತ್ತು ಅಂದುಕೊಂಡಿದ್ದೆ. ಸ್ಟೂಲ್ ಟೆಸ್ಟ್ನಿಂದ ಮಣಿಪಾಲ್ ಆಸ್ಪತ್ರೆಗೆ ಹೋಗಿ HIV ಟೆಸ್ಟ್ ಸಹ ಮಾಡಿಸಬೇಕಾಯಿತು. 6 ದಿನಗಳಲ್ಲಿ ಗುಣವಾಗಿ ಹಿಂತಿರುಗಿದರು. ಆ ರಾತ್ರಿ ಅಮ್ಮ ಸಾಯಲಿಲ್ಲ. ಮಾನಸಿಕವಾಗಿ ನಾನು ಸತ್ತಿದ್ದೆ. 2006ರಲ್ಲಿ ಜನವರಿಯಲ್ಲೇ ಅಮ್ಮನಿಗೆ ಮತ್ತೆ ಬ್ಲೀಡಿಂಗ್ ಫೈಲ್ಸ್ ಮರುಕಳಿಸಿತು. ಅಕ್ಟೋಬರ್ನಲ್ಲಿ 45ನೇ ವಯಸ್ಸಿಗೆ ಕಾಲಿಟ್ಟಿದ್ದೆ. ಅವತ್ತು ಬೆಳಿಗ್ಗೆ ನಮ್ಮಮ್ಮನಿಗೆ ಒಂದೇ ಸಮನೆ ತಲೆ ಅಲ್ಲಾಡತೊಡಗಿತು. ಮತ್ತೆ ಆಂಬ್ಯುಲೆನ್ಸ್, ಮತ್ತೆ ಆಸ್ಪತ್ರೆ. ಅಲ್ಲಿಗೆ ಅಡ್ಡಿಟ್ಟಾದ ಕೆಲವೇ ಸಮಯದಲ್ಲಿ ಲಕ್ವ ಹೊಡೆಯಿತು. ಇನ್ನು ಬದುಕುವ ಆಸೆ ಇಲ್ಲ, ಮನೆಗೆ ಕರೆದೊಯ್ಯವ ಎಂದರು. ಆಂಬ್ಯುಲೆನ್ಸ್ನಲ್ಲಿ ತಂದು ಹಾಸಿಗೆ ಮೇಲೆ ಎಸೆದು ಹೋದರು. ಶ್ರೀಮಂತರ ಮನೆಯ ನಾಯಿಗಳಿಗೂ ಇಂಥ ಸ್ಥಿತಿ ಬರೋದಿಲ್ಲ. 1 ತಿಂಗಳ ಕಾಲ ಬಾಯಿಗೆ ಮಾತ್ರೆ ಹಾಕುತ್ತಾ, ಜ್ಯೂಸ್, ಇಡ್ಲಿ ಕೊಡುತ್ತಾ ಬದುಕಿಸಿಕೊಳ್ಳುವ ಸಾಹಸ ಮಾಡಿದೆ. ಅಷ್ಟು ವರ್ಷ ಚಟುವಟಿಕೆಯಿಂದ, ಜೀವನೋತ್ಸಾಹದಿಂದ ಕಟ್ಟುನಿಟ್ಟಾಗಿ ಬಾಳಿದ ಆರೋಗ್ಯವಂತ ಮಹಿಳೆ ಅಂಥ ನರಕಯಾತನೆ ಅನುಭವಿಸದೆ ಸುಖಮರಣ ಆಗಬಾರದಿತ್ತೆ? ನಾವಿಬ್ಬರೂ ಅಷ್ಟಕ್ಕೂ ಅನರ್ಹರೇ? ತಲೆ ಎತ್ತಲೋ ದೇಹ ಎತ್ತಲೋ ಎಂಬಂತೆ ಮಲಗಿದ್ದರು. ನನಗೆ ಮೈ ತುಂಬ ನರುಳೆಗಳಿವೆ. ಅಮ್ಮನಿಗೆ ಮೈಮೇಲೆ ಚುಕ್ಕೆಗಳು ಸಹ ಇರಲಿಲ್ಲ. ಆದರೆ ಹೊರಳಿಸುವವರೂ ಗತಿಯಿಲ್ಲ. ತಿಂಗಳ ಬಳಿಕ ಹೊರಳಿಸಿದರೆ ಬೆನ್ನಿನ ಚರ್ಮದ ಮೇಲೆ ಇಷ್ಟಗಲ ದೊರಗು ಬಿದ್ದು ಮಾಂಸ ಹೊರಗೆ ಇಣುಕುತ್ತಿತ್ತು. ನವೆಂಬರ್ನಲ್ಲಿ ಅಸ್ಪಷ್ಟ ಮಾತುಗಳು ಪೂರ್ತಿ ನಿಂತು ಹೋದವು. 2 ದಿನಗಳ ಬಳಿಕ ರಾತ್ರಿ 7 ಗಂಟೆ ಸುಮಾರಿಗೆ ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ ಎಂದು ಆಕ್ರಂದಿಸತೊಡಗಿದರು. ಹೊರಗೆ ಬಂದು ಕುಳಿತು ಬಿಟ್ಟೆ. ಆಕ್ರಂದ ಕೊನೆಗೂ ನಿಂತಿತು. ಡಾಕ್ಟರ್ ಬಂದು ಸಾವನ್ನು ಖಚಿತಪಡಿಸಿದರು. ಪರಿಚಯದವರ ಮನೆಗೆ ಹೋಗಿ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದೆ. ನವೆಂಬರ್ ತಿಂಗಳಿನಲ್ಲೂ ಆಕಾಶ ಒಂದೇ ಕಣ್ಣಿನಿಂದ ಅಳುತ್ತಿತ್ತು. ಕಟ್ಟಿಗೆಗಳು ಒದ್ದೆ ಇವೆ, ನಾಳೆ ಬೆಳಗ್ಗೆಯವರೆಗೂ ಆಗೋಲ್ಲ ಎಂದರು. ರಾತ್ರಿ ಪೂರ್ತಿ ದೀಪ ಹಾಕಿಕೊಂಡು ಶವದ ಸುತ್ತಲೂ ಉಪ್ಪಿನ ರಂಗೋಲಿ ಹಾಕಿ ತಣ್ಣಗೆ ಕುಳಿತಿದ್ದೆ. ಬೆಳಗ್ಗೆ ಆಂಬ್ಯುಲೆನ್ಸ್ ಬಂತು, ಹೊತ್ತುಕೊಂಡು ಹೋಯಿತು. ಸಾವಿರುವ ಕಡೆ ಬಂಧುಗಳು ಸಾಂತ್ವನ ಇರುತ್ತದೆ. ಎದುರು ಮನೆ ಅಜ್ಜಿ ಬಿಟ್ಟರೆ ಕೇಳುವವರಿಲ್ಲ. ಗೌರವದಿಂದ ಸ್ವಾವಲಂಬಿಯಾಗಿ ಬಾಳಿ ಬದುಕಿದ ಸಾವಿರಾರು ಜನರಿಗೆ ವಿದ್ಯಾದಾನ ಮಾಡಿದ ಜೀವ ಒಂದು ಹೂ ಕೂಡ ಇಡುವವರು ಗತಿಯಿಲ್ಲದೆ ಹೊರಟು ಹೋಯಿತು. ಒಂದು ಹಕ್ಕಿ ಹಾರಿ ಹೋದ. 25 ವರ್ಷಗಳ ಬಳಿಕ ಇನ್ನೊಂದು ಹಕ್ಕಿಯೂ ಹಾರಿ ಹೋಯಿತು. ಈ ದುಃಖಭರಿತ ಕತೆ ನಿಮ್ಗೆ ಹೇಳ್ತಾನೆ ನನ್ನ ಕಣ್ಣಂಚಲ್ಲೇ ನೀರು ಬರ್ತಾ ಇದೆ. ನಿಮ್ಮ ಅನಿಸಿಕೆಗಳು ಏನೇ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಹಾಗೆ ಕತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಧನ್ಯವಾದಗಳು.